ಪ್ರೈಸ್ ದ ಲಾರ್ಡ್. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು ಮತ್ತು ಒಳ್ಳೆಯದನ್ನೇ ಮಾಡುವವರಿದ್ದಾರೆ. ಪ್ರಿಯರೇ, ಈ ದಿನದ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 20ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆದಿದೆ, ಆತನು ನಿನ್ನ ಇಷ್ಟಾರ್ಥವನ್ನ ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನ ಸಫಲ ಮಾಡಲಿ. ಪ್ರೀತಿಯ ದೇವಜನರೇ, ನಮಗೆ ಯಾವುದರ ಕುರಿತಾಗಿ ಅವಶ್ಯಕತೆ ಇರುವಾಗ ಅಥವಾ ನಮಗೆ ಏನಾದರೂ ಬೇಕಾಗಿರುವಾಗ ನಾವು ಏನು ಮಾಡ್ತೇವೆ? ನಮ್ಮ ತಂದೆ ತಾಯಿಯ ಬಳಿ ಹೋಗಿ ನಾವು ಮೊರೆ ಇಡ್ತೇವೆ ಅಥವಾ ನಾವು ಬೇಡ್ತೇವೆ. ಆದರೆ ಸತ್ಯವೇದದಲ್ಲಿ ಹೀಗೆ ಬರೆದದೆ, ಆತನು ನಿನ್ನ ಇಷ್ಟಾರ್ಥವನ್ನ ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನ ಸಫಲ ಮಾಡಲಿ ಎಂಬುದಾಗಿ. ಪ್ರೀತಿಯ ದೇವಜನರೇ, ನಾವು ತಂದೆ ತಾಯಿಯ ಬಳಿ ಹೋಗಿ ಬೇಡುವುದಕ್ಕಿಂತ ಮೊದಲಾಗಿ ನಾವು ದೇವರ ಬಳಿ ನಮ್ಮ ಇಷ್ಟಾರ್ಥದ ಕುರಿತಾಗಿ ನಾವು ಮೊರೆ ಇಡುವಾಗ ಅಥವಾ ನಮಗೆ ಏನಾದರೂ ಅಗತ್ಯತೆ ಇರುವಾಗ ಅಥವಾ ನಮಗೇನಾದರೂ ಅವಶ್ಯಕತೆ ಇರುವಾಗ ನಾವು ದೇವರ ಬಳಿ ಬೇಡುವಾಗ ದೇವರು ನಮ್ಮ ಎಲ್ಲ ಇಷ್ಟಾರ್ಥವನ್ನ ನೆರವೇರಿಸುವವನಾಗಿದ್ದಾನೆ. ಪ್ರಿಯರೇ, ನಾವು ಯಾವುದರ ಕುರಿತಾಗಿ ಯೋಚನೆ ಮಾಡುವಾಗ, ಚಿಂತೆ ಪಡುವಾಗ ಅಥವಾ ನಮ್ಮ ಸಂಕಲ್ಪದ ಕುರಿತಾಗಿ ನಾವು ನಾನಾ ವಿಧವಾಗಿ ನಾವು ಆಲೋಚಿಸುವಾಗ ಮೊಟ್ಟ ಮೊದಲನೇದಾಗಿ ದೇವರ ಬಳಿ ನಮ್ಮ ಸಂಕಲ್ಪದ ಕುರಿತಾಗಿ ನಾವು ತಿಳಿಸುವಾಗ ಅಥವಾ ಪ್ರಾರ್ಥನೆಯನ್ನ ಮಾಡುವಾಗ ದೇವರು ಏನು ಮಾಡುವವನಾಗಿದ್ದಾನೆ? ನಮ್ಮ ಎಲ್ಲ ಸಂಕಲ್ಪಗಳನ್ನ ಸಫಲ ಮಾಡುವವನಾಗಿದ್ದಾನೆ. ಪರಲೋಕದಿಂದ ಅಥವಾ ಒಂದು ಪರಿಶುದ್ಧ ನೀಲಯದಿಂದ ದೇವರು ಏನು ಮಾಡುವವನಾಗಿದ್ದಾನೆ? ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಮ್ಮ ಪ್ರತಿಯೊಂದು ಸಂಕಲ್ಪಗಳನ್ನ ಸಫಲ ಮಾಡುವವನಾಗಿದ್ದಾನೆ. ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಜನರಲ್ಲಿ ನೀವು ಮೊರೆ ಇಡುವುದಕ್ಕಿಂತ ಹೆಚ್ಚಿನದಾಗಿ ದೇವರನ್ನ ಮೊರೆ ಇಡುವಾಗ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನೆಲ್ಲ ನೀಗಿಸಿ ದೇವರು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಆತನು ತನ್ನ ಪರಿಶುದ್ಧ ನಿವಾಸದಿಂದ ಆತನು ನಿಮ್ಮ ಇಷ್ಟಾರ್ಥವನ್ನ ನೆರವೇರಿಸುವವನಾಗಿದ್ದಾನೆ. ಪ್ರಿಯರೇ, ಇನ್ನೊಂದು ಕಡೆ ಬರೆದದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂಬುದಾಗಿ. ಹೆಚ್ಚಿನದಾಗಿ ನೀವು ನಿಮ್ಮ ಚಿಂತೆಯನ್ನೆಲ್ಲ ದೇವರಿಗೆ ಒಪ್ಪಿಸಿಕೊಟ್ಟು ಅಥವಾ ನಿಮಗೆ ಇರುವಂತಹ ಅಗತ್ಯತೆಗಳನ್ನೆಲ್ಲ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ನೀವು ಬೇಡುವಾಗ ದೇವರು ನೀವು ಬೇಡಿದ್ದಕ್ಕಿಂತ ಹೆಚ್ಚಿನದಾಗಿ ಮಿಗಿಲಾಗಿ ದೇವರು ನಿಮಗೆ ಒದಗಿಸುವವನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನ ಹಿಡಿದಿಟ್ಟು ನೀವು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಇಷ್ಟಾರ್ಥವನ್ನ ನೆರವೇರಿಸುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೆನ್.